Hi guys, welcome back to Nikita's Daily Vlogs. ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾಸ್ ವ್ಲಾಗ್. ನೀವಿವಾಗ ನೋಡ್ತಾ ಇರೋದು 5 ಪೌಂಡು. ಅಬ್ಬಬ್ಬಾ ಅಂದ್ರೆ ಇಂಡಿಯನ್ ರುಪೀಸಲ್ಲಿ ಇದು 600 ರೂಪಾಯಿ ನೋಟು. ನಮ್ಮ ಥರ 5 ರೂಪಾಯಿ ಅಂದರೆ ಒಂದೇ ಥರ ನೋಟು ಇಲ್ಲಿ ಸರ್ಕ್ಯುಲೇಟ್ ಆಗಲ್ಲ. ಬೇರೆ ಬೇರೆ ಬ್ಯಾಂಕ್ಗೆ ಬೇರೆ ಬೇರೆ ನೋಟ್ ಇರುತ್ತೆ. ಈ ಕಡೆ ತೋರಿಸ್ತಾ ಇರೋದು ಬ್ಯಾಂಕ್ ಆಫ್ ಇಂಗ್ಲೆಂಡ್ದು, ಇದು ಬಂದು ಬ್ಯಾಂಕ್ ಆಫ್ ಅಲ್ಸ್ಟರ್ದು. 2 ಡಿಫ್ರೆಂಟ್ ಟೈಪ್ ಆಫ್ ನೋಟ್ಸ್. ನೆಕ್ಸ್ಟ್ ಇದು ಬಂದು ಬ್ಯಾಂಕ್ ಆಫ್ ಇಂಗ್ಲೆಂಡ್ದೆ 10 ಪೌಂಡು. 10 ಪೌಂಡ್ ಅಂದರೆ 1250 300 ರೂಪಾಯಿ ಹಾಗೆ ಆಗುತ್ತೆ. ಓಕೆ, ಲೆಟ್ಸ್ ಗೋ ಫಾರ್ ಯುಗಾದಿ ಶಾಪಿಂಗ್ ಗಾಯ್ಸ್. ನಾವಿವಾಗ ಹೋಗ್ತಿರೋದೇ ಯುಗಾದಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ. ನಾನಿವಾಗ ನಿಯರ್ ಬೈ ಇಂಡಿಯನ್ ಸ್ಟೋರ್ ಯಾವುದಿದೆ ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಪ್ರತಿ ಸಲ ಇಂಡಿಯನ್ ಸ್ಟೋರ್ಗೆ ಈ ಸ್ಟೋರ್ಗೆ ಹೋಗೋದು ಜಾಸ್ತಿ. ಎಂತಕ್ಕೆ ಅಂತ ಹೇಳಿದ್ರೆ ಈ ಸ್ಟೋರಲ್ಲಿ ತುಂಬ ಆರ್ಗನೈಸ್ಡ್ ಅಂತ ಅನಿಸುತ್ತೆ, ಎಲ್ಲ ವಸ್ತುಗಳು ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಸುಮ್ಮನೆ 1 2 3 4 ಅಂಗಡಿಗೆ ಹೋಗಿ ರಿಸ್ಕ್ ತೊಗೊಳ್ಳೋ ಬದಲು ಒಂದೇ ಅಂಗಡಿಲಿ ಎಲ್ಲ ತೊಗೊಂಬರ್ಬೋದಲ್ಲ ಅಂತ ಒಂದು ಥಿಂಕಿಂಗ್ ಅಷ್ಟೆ. ನಿಮಗೆ ಕಾಸ್ಟು ಕೂಡ ತೋರಿಸ್ತೀನಿ. ನಾನಿವತ್ತು ತೊಗೋಬೇಕಾಗಿದ್ದಿದ್ದೆ ಬೇಳೆ, ಸ್ವಲ್ಪ ಮನೆಗೆ ತರಕಾರಿಗಳು ಅಡುಗೆ ಮಾಡೋದಕ್ಕೆ ಹಬ್ಬಕ್ಕೆ ಅಂತ ಹೇಳಿ. ಇಂಡಿಯಾದಲ್ಲಿದ್ದಾಗ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತಿರ್ಲಿಲ್ಲ ಅಷ್ಟೊಂದು, ಯಾವುದಿದೆ ಅದನ್ನು ತೊಗೊಂಡು ಬಂದ್ಬಿಡ್ತಿದ್ದೆ. ಆದರೆ ಈಗ ನಾನು ಕಲ್ತಿರೋದು ಲೆಸನ್ ಏನು ಅಂತ ಹೇಳಿದ್ರೆ, ಯಾವುದೇ ವಸ್ತು ತೊಗೋಬೇಕಾದ್ರೂ ಅದ್ರ ಪ್ರೈಸ್ ಕಂಪ್ಯಾರಿಸನ್ ಮಾಡಿ ಯಾವ್ದು ಕಮ್ಮಿ ಇದೆ ಅದನ್ನು ನೋಡಿ ಕ್ವಾಲಿಟಿ ಚೆಕ್ ಮಾಡಿ ತೊಗೋಬೇಕು ಅಂತ. ವಾವ್, UK ಬಂದಮೇಲೆ ಇದೊಂದೇ ಲೆಸನ್ ಅಂತಲ್ಲ, ತುಂಬ ಕಲ್ತಿದ್ದೀನಿ. ಆದರೂ ಕೂಡ ಇನ್ನೂ ಜೀವನದಲ್ಲಿ ಕಲಿಯೋದು ತುಂಬ ಇದೆ ಗೈಸ್. ಇಲ್ಲೂ ಕೂಡ ಬೆಳೆ ಇತ್ತು, ಬಟ್ ಇದು ತುಂಬ ಕಮ್ಮಿಗಿತ್ತು. ಆದ್ರೂ ಕೂಡ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ನಾನು ಅದನ್ನು ಕಂಪೇರ್ ಮಾಡಿದ್ರೆ ನನಗೆ ಈ ಪ್ರಾಡಕ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಾನು ಈ ಪ್ರಾಡಕ್ಟೇ ತೊಗೊಂಡು ಬಂದೆ. ಬನ್ನಿ ನಿಮಗೆ ಬಿಸ್ಕೆಟ್ಸ್ ಪ್ರೈಸ್ನ ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ. ಅಬ್ಬಬ್ಬಾ ಅಂದರೆ ಕ್ರ್ಯಾಕ್ ಚಾಕು ಇಂಡಿಯಾದಲ್ಲಿ ಎಷ್ಟಪ್ಪ? 5 ರೂಪಾಯಿ ಇಲ್ಲ 10 ರೂಪಾಯಿ. ಇಲ್ಲೆಷ್ಟು ಗೊತ್ತಾ? 25 ರೂಪಾಯಿ. ಟ್ರೀಟು ಇದು ಕೂಡ ಮಿನಿಮಮ್ 10 ರೂಪೀಸ್. ಇಲ್ಲಿ ಎಷ್ಟು ಗೊತ್ತಾ? 30 ರೂಪೀಸ್ ಒಂದಕ್ಕೆ. ನೆಕ್ಸ್ಟು ನಮ್ಮ ಚೈಲ್ಡ್ಹುಡ್ನ ಗೋಲ್ಡನ್ ಡೇಸ್ ಮಾಡಿದ್ದೆ ಈ ಪಾರ್ಲೆಜಿ ಬಿಸ್ಕೆಟು. ಈ ಪಾರ್ಲೆಜಿ ಬಿಸ್ಕೆಟ್ ಪ್ರೈಸ್ ಎಷ್ಟು ಗೊತ್ತಾ? 3.99 ಅಂದರೆ ಹತ್ತತ್ರ 450 ರೂಪಾಯಿ. ಯಪ್ಪ. ನೆಕ್ಸ್ಟು ನಾನು ಉಪ್ಪಿನಕಾಯಿ ತೊಗೊಬೇಕಾಗಿತ್ತು ಗೈಸ್. ಇಂಡಿಯಾನೇ ತೊಗೊಬಂದಿದ್ದು ಉಪ್ಪಿನಕಾಯಿ ಆಲ್ರೆಡಿ ಖಾಲಿಯಾಗಿತ್ತು. ನಮ್ಮ ಅಮ್ಮಂಗೆ ಪಾರ್ಸಲ್ ಮಾಡು ಅಂತ ಹೇಳಿದ್ದೆ, ಬಟ್ ಪಾರ್ಸಲ್ ಮಾಡಿದ್ರು. ಬಟ್ ಪಾರ್ಸಲಲ್ಲಿ ಬರಬೇಕಾದ್ರೆ ಉಪ್ಪಿನಕಾಯಿನ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಯಾವುದೋ ಉಪ್ಪಿನಕಾಯಿ ಕಣ್ಣು ಕಾಣಿಸ್ತು. ಇದು ಬಂದು 450 ರೂಪಾಯಿ 1 kg ಉಪ್ಪಿನಕಾಯಿ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ, ನನ್ನ ಬಜೆಟಲ್ಲೇ ಇತ್ತು ಅಂತ ಹೇಳಿ ತೊಗೊಂಡು ಬಂದೆ. ಇದೇ ನೋಡಿ ತರಕಾರಿಗಳಿರೋ ಜಾಗ. ಇಲ್ಲಿ ಬಂದು ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಇತ್ತು. ಓಕೆ, ನಾನು ಕಳ್ಚಿಕೆ ಮತ್ತು ಪೂಜೆಗೆ 2 ತೆಂಗಿನಕಾಯಿ ಬೇಕಾಗಿತ್ತು. ಸರಿ ಅಂತ ಹೇಳಿ ತೆಂಗಿನಕಾಯಿನ ಚೆಕ್ ಮಾಡಿ ಕಣ್ಣು ಯಾವುದು ಕಾಣಿಸ್ಬಾರ್ದಲ್ಲ ಕಳ್ಚಿಕೆ, ಅದನ್ನು ನೋಡಿ ಚೆನ್ನಾಗಿರೋ ತೆಂಗಿನಕಾಯಿನ ತೊಗೊಂಡೆ. ಅದನ್ನು ತೊಗೊಂಡು ನೆಕ್ಸ್ಟ್ ಏನು ಬೇಕಪ್ಪ ಅಂತ ಚೆಕ್ ಮಾಡ್ಕೊತಿದ್ದೆ. ಯುಗಾದಿ ಅಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ನೆನಪಾಗುತ್ತೆ ಹೇಳಿ? ಮಾವಿನಕಾಯಿ ಚಿತ್ರಾನ್ನ. ಆ ಮಾವಿನಕಾಯಿ ಚಿತ್ರಾನ್ನ ತಿಂದಿಲ್ಲ ಅಂತಂದರೆ ಯುಗಾದಿ ಅಂತಲೇ ನನಗೆ ಅನ್ಸಲಾಗೈತೆ. ಯಾಕೆ ಗೊತ್ತಾ? ಪ್ರತಿ ಸಲ ನಮ್ಮಮ್ಮ ಯುಗಾದಿನಲ್ಲೂ ಮಾಡ್ತಾ ಇದ್ದಿದ್ದೆ ಮಾವಿನಕಾಯಿ ಚಿತ್ರಾನ್ನ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾರ್ನಿಂಗು, ಯುಗಾದಿ ಹಬ್ಬ. ವಾವ್, ವಾಟ್ ಎ ಕಾಂಬಿನೇಷನ್. ಅದು ತೊಗೊಂಡು ನನಗೆ ಕೊತ್ತಂಬರಿ ಬೇಕು ಅಂತೇಳಿ ಸರ್ಚ್ ಮಾಡ್ತಿದ್ದೆ. ಅದರಲ್ಲಿ 5 ಕಟ್ಟಿತ್ತು. 5 ಕಟ್ಟಲ್ಲಿ ಚೆನ್ನಾಗಿದ್ದಿದ್ದೆ ಒಂದೇ ಒಂದು ಕಟ್ಟು ಗೈಸ್. ಒಂದು ಒಣಗೋಗಿತ್ತು, ಒಂದು ಅರ್ಧ ಕೊಳ್ತೋಗಿತ್ತು, ಒಂದರಲ್ಲಿ ಅರ್ಧ ಕಟ್ಟಿಗಿಂತ ಕಮ್ಮಿ ಇತ್ತು. ಯಾವುದೋ ಒಂದು ಚೆನ್ನಾಗಿರೋದು ಕೊನೆಯಲ್ಲಿ ಸಿಕ್ತಲ್ಲ ಅಂತೇಳಿ ಅದನ್ನು ತೊಗೊಂಡು ಕಟ್ ಪುದೀನ ತೊಗೊಳ್ಳೋಣ ಅಂತ ನೋಡಿದೆ. 2 ಕಟ್ಟಿತ್ತು, ಅದರಲ್ಲಿ ಒಂದೇ ಕಟ್ಟು ಚೆನ್ನಾಗಿದ್ದಿದ್ದು. ಓಕೆ ಫೈನ್, ಅದನ್ನೇ ತೊಗೊಂಡು ನಾನು ಅಕ್ಕಿ ತೊಗೋಬೇಕಾಗಿತ್ತು ಗೈಸ್. ಬಟ್ ಇದನ್ನೆಲ್ಲ ಓದ್ಕೊಂಡು ಅಕ್ಕಿ ತೊಗೊಂಡಂತೂ ನನಗೆ ಅಲ್ಲಿ ತನಕ ನಡ್ಕೊಂಡು ಹೋಗೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲೇ 2 ಪನ್ನೀರ್ ತೊಗೊಂಡೆ. 2 ಪನ್ನೀರ್ ತೊಗೊಂಡು ಬಿಲ್ ಮಾಡೋರು ಕಾಣಿಸ್ತಿರ್ಲಿಲ್ಲ. ಬಿಲ್ ಮಾಡೋರನ್ನ ಕರೆಯೋಣ ಅಂತ ಹೇಳಿ ಹೋಗ್ಬೇಕಾದ್ರೆ ನನಗೆ ಕಾಣಿಸಿದ್ದೆ ಮ್ಯಾಗಿ ತೊಗೊಳ್ದೆ ಅಂತೂ ನಾನು ಬರಲ್ಲ ಗೈಸ್. ಮ್ಯಾಗಿ ತೊಗೊತೀನಿ. 8 ಪ್ಯಾಕೆಟ್ ಮ್ಯಾಗಿ ತೊಗೊಂಡು ಎಲ್ಲ ಬಿಲ್ ಮಾಡಿಸಿ ನಾನು ಬಟ್ಟೆ. ನಾನೇನಾದರೂ ಫಸ್ಟ್ ಟೈಮ್ UK ಬಂದಾಗ ಈ ಥರ ಶಾಪಿಂಗ್ ಮಾಡಿದರೆ ಬಿಲ್ ನೋಡಿ ನನಗೆ ಗಾಬರಿ ಆಗ್ತಾಯಿತ್ತು. ಆದರೆ ಈಗ ಓಕೆ ಫೈನ್ ಅನಿಸಿದೆ. ಈಗ ನೀವು ಫಸ್ಟ್ ಟೈಮ್ ಬಿಲ್ ನೋಡ್ತಿದ್ರೆ ನಿಮಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ ಗೈಸ್. ನಾನು ರೀಚ್ ಆದೆ ಮನೆಗೆ ರೀಚ್ ಆಗಿ ತೊಗೊಬಂದಿದ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ, 1 ಕಟ್ ಕೊತ್ತಂಬರಿ ಎಷ್ಟಪ್ಪ ಇಂಡಿಯಾದಲ್ಲಿ? ಯೋಚನೆ ಮಾಡಿ, 10 ರೂಪಾಯಿ ಇಲ್ಲ 20 ರೂಪಾಯಿ. ಓಕೆ, UKದಲ್ಲಿ ಎಷ್ಟು ರೂಪಾಯಿ 1 ಕಟ್ ಕೊತ್ತಂಬರಿ ತೋರಿಸ್ತೀನಿ ಇವಾಗ. ಎಲ್ಲಿದೆ?
ಕೊರಿಯಾಂಡರ್ 1.59 ಅಂದರೆ ಇವತ್ತಿನ ಪ್ರೈಸು 123 ಇದೆ ಗೈಸ್. 1 ಪೌಂಡಿಗೆ 123 ಇದ್ದರೆ 1.59 ಇಂಟು 123 195 ಗೈಸ್. ಹಾಂ, ಇನ್ನು ಒಂದು ಕಾಯಿ. ಈ ಕಾಯಿಗೆ 20 ರೂಪಾಯಿ ಮೇಲೆ 1 ರೂಪಾಯಿ ಕೊಟ್ಟಿದ್ರು ನಮ್ಮಮ್ಮ ನಮ್ಮ ಮನೆಯಿಂದ ಆಚೆ ಹಾಕ್ತಿದ್ರು ಅಂತ ಅನಿಸುತ್ತೆ. ಆದರೆ ನಾನಿಲ್ಲಿ ಎಷ್ಟು ಕೊಟ್ಟೆ ಅಂತ ಗೊತ್ತಾ ನಿಮಗೆ? ಬನ್ನಿ ಚೆಕ್ ಮಾಡೋಣ. ತೆಂಗಿನಕಾಯಿ ಎಸ್ 1.39 ಇಂಟು 123 ಒಂದೇ ಒಂದು ಪುಟಾಣಿ ಕಾಯಿಗೆ 170 ರೂಪಾಯಿ ಕೊಟ್ಟೆ ಗೈಸ್. ಅಂದರೆ 2 ತೆಂಗಿನಕಾಯಿ ತೊಗೊಬಂದಿದ್ದೀನಿ. ಲೆಕ್ಕ ಹಾಕೊಳ್ಳಿ. ಇಲ್ಲೇ 400 ರೂಪಾಯಿ ಹತ್ರ ಹೊಂಟೋಯ್ತು. ಅಂದರೆ ಏನಪ್ಪ ತೊಗೊಬಂದಿದ್ದೀನಿ. ಪನ್ನೀರು, ಕೊರಿಯಾಂಡರು, ಮಿಂಟು ಮತ್ತು ತೆಂಗಿನಕಾಯಿ ಮತ್ತು ಮ್ಯಾಗಿ ಅಂದರೆ ಇನ್ನು ದೊಡ್ಡದಲ್ಲ ಗೈಸ್, ಚಿಕ್ಕದೇನೆ. ಚಿಕ್ಕ ಮ್ಯಾಗಿಗೆ 50 ರೂಪಾಯಿ. ಯಪ್ಪ, ಆದರೂ ಪರವಾಗಿಲ್ಲ ಗೈಸ್, ಆಫರ್ ಇತ್ತು. 8 ಮ್ಯಾಗಿಗೆ ನಮಗೆ 2 ಪೌಂಡ್ ಅಂದರೆ 250 ರೂಪಾಯಿ. ಓಕೆ, ಸೊ ನಾನಿವತ್ತು ಎಷ್ಟು ಪೇ ಮಾಡಿದೆ ಅಂತ ಹೇಳಿ ಏನಾದರೂ ಗೆಸ್ ಇದೆಯಾ? ನೀವು ಗೆಸ್ ಮಾಡಿದ್ರು ಅಬ್ಬಬ್ಬ ಅಂತಂದರೆ 1000 ಒಳಗಡೆನೇ ಇರ್ತೀರ. ಆದರೆ ಇಷ್ಟಕ್ಕೆ ಆಗಿದ್ದು 3000ದಿಂದ 3100 ರೂಪಾಯಿ ಒಳಗೆ ಗೈಸ್. ಬನ್ನಿ ಲೆಕ್ಕ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೆಕ್ಕ ಹಾಕೋಣ ಎಷ್ಟಾಯಿತು ಅಂತ ಹೇಳಿ. ಓಕೆ, 28.55 ಆಗಿರೋದು ಗೈಸ್ ಟೋಟಲು. ಇಂಟು 123 ಮಾಡಿದ್ರೆ 3500 ಗೈಸ್. ಇಷ್ಟಕ್ಕೆ ಹಬ್ಬ ಅಂತಂದರೆ ಮನೆ ರೇಷನ್ನೇ ತರ್ಬೋದು ಗೈಸ್ ಇಂಡಿಯಾದಲ್ಲಿ, ನನಗೆ ಅನಿಸೋ ಪ್ರಕಾರ. ಓಕೆ, ಇವಾಗ ಇದನ್ನೆಲ್ಲ ಎತ್ತಿಟ್ಟು ಮನೆ ಕ್ಲೀನಿಂಗ್ ಅಂತೂ ಬಾಕಿ ಇತ್ತು. ಶಾಪಿಂಗ್ ಅಂತೂ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ತರಬೇಕು. ಅದನ್ನು ಬಿಟ್ಟೇ 3500 ಆಗಿದೆ ಗೈಸ್. ಅದನ್ನು ಆಮೇಲೆ ತೊಗೊಂಬರೋಣ. ಫಸ್ಟು ಮನೆ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಎತ್ತಿ ಇಟ್ಟು ನೋಡಿ, ಪಾತ್ರೆ ಒಂದಷ್ಟು ಗುಡ್ಡಿ ಬಿದ್ದಿದೆ. ಸೊ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಕ್ಲೀನ್ ಮಾಡಬೇಕು. ಓಕೆ, 1 ಥಿಂಗ್ ಪಾತ್ರೆ ತೊಳೆದು ಆಗೋಯ್ತು. ನೆಕ್ಸ್ಟು ನಾನು ಹೋಗಿದ್ದೆ ಕಸ ಗುಡಿಸೋದಕ್ಕೆ ಅಂತೇಳಿ ಕ್ಲೀನ್ ಮಾಡಿ. ಇದು ಮನೆಯವರಿಂದ ದೂರ ಇದ್ದು ಮಾಡ್ತಿರೋ 2ನೇ ಯುಗಾದಿ ಗೈಸ್. ಮನೆಯಿಂದ ದೂರ ಇದ್ದು ಅಂತ ಹೇಳಿದ್ರೆ ನಮ್ಮಮ್ಮ ನನ್ನನ್ನು ಮನೆಯಿಂದ ಆಚೆ ಹಾಕಿಲ್ಲ ಗೈಸ್. ನಾನು ಸ್ಟಡೀಸ್ಗೆ ಅಂತ ಹೇಳಿ ದೂರ ಇದ್ದೀನಿ ಅಷ್ಟೆ. ನಾನು ಇಂಡಿಯಾದಲ್ಲಿದ್ದಾಗ ನಮ್ಮಮ್ಮ 1 ವಾರದ ಮುಂಚೆನೇ ಸ್ಟಾರ್ಟ್ ಮಾಡ್ತಿದ್ರು ಗೈಸ್ ಕ್ಲೀನಿಂಗ್ಗೆ. ನನಗೆ ನನ್ನ ತಂಗಿಗೆ ನೀನು ಕಿಟಕಿ ಒರೆಸು, ನೀನು ಬಾಗಿಲು ಒರೆಸು, ನೀನು ರೂಮ್ ಕ್ಲೀನ್ ಮಾಡು ಅಂತ ಹೇಳಿ ನಮ್ಮಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ಅದೇ ಮನೆಯಲ್ಲಿ ಕ್ಲೀನ್ ಮಾಡಬೇಕಾದ್ರೆ 1 ಕಿಟಕಿ ಒರೆಸಿ 5 ನಿಮಿಷ ರಿಲ್ಯಾಕ್ಸ್ ಮಾಡ್ತಿದ್ವಿ, ಅಥವಾ 1 ಅವರೇ ಆಗ್ತಿತ್ತು ಫೋನ್ ಹಿಡ್ಕೊಂಡ್ರೆ. ಆದರೆ ಇಲ್ಲಿ ಹಬ್ಬದ ಹಿಂದಿನ ದಿವಸ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಹಬ್ಬ ಅಂತಂದ್ರೂ 3-4 ಅವರ್ ಬೇಕು ಕ್ಲೀನಿಂಗ್ ಮಾಡೋದಕ್ಕೆ, ಪೂರ್ತಿ ಮನೆ ಕಂಪ್ಲೀಟಾಗಿ. ಸೊ ನಾನು ಇವತ್ತು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾಳೆ ಹಬ್ಬ ಮಾಡ್ಕೊಳಕ್ಕಾಗಲ್ಲ. ನೀವು ಥಿಂಕ್ ಮಾಡ್ತಿರ್ಬೋದು 1 ವಾರದಿಂದ ಏನು ಮಾಡ್ತಿದ್ದೆ ನೀನು ಅಂತ. 1 ವಾರದಿಂದ ನನಗೆ ಕೆಲಸ ಇತ್ತು ಗೈಸ್. ನಾವು ಪಾರ್ಟ್ ಟೈಮ್ ಮಾಡಬೇಕಾದ್ರೆ ನಮಗೆ ರಜಾ ಬೇಜಾನ್ ಅಂತ ಅನಿಸುತ್ತೆ. ಬಟ್ ಒಂದು ಸಲ ನಾವು ಫುಲ್ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಕೊಡೋ 1 ದಿನ ರಜಾ 2 ದಿನ ರಜಾ ನಮಗೆ ನಿದ್ದೆ ಮಾಡೋದಕ್ಕೆ ಸಾಕಾಗಲ್ಲ. ಎಂತಕ್ಕಂತ ಹೇಳಿದ್ರೆ ಆ 5 ದಿನ 4 ದಿನ ಏನು ಕೆಲಸ ಮಾಡಿರ್ತೀವಿ, ಅಷ್ಟು ಪ್ರೆಷರ್ನ ತೆಗಿಬೇಕು ಅಂತ ಹೇಳಿದ್ರೆ ನಮಗೆ ನಿದ್ದೆ ಬೇಕೇ ಬೇಕಾಗುತ್ತೆ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು 3 ಹೊತ್ತೂ ಕೆಲಸಲ್ಲೇ ಇರ್ತೀವಿ. ಅಂದರೆ ಜೀವನ ಕೆಲಸದಲ್ಲಿ ಮಾಡ್ತಾ ಇದ್ದೀವಿ, ಜಸ್ಟ್ ಮನೆಗೆ ವಿಸಿಟ್ ಕೊಡೋಕೆ ಬರ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆ ವಿಸಿಟ್ ಕೊಡೋ ಮನೆಗೆ 400 ಪೌಂಡ್ ಅಂದರೆ 40-45 ಸಾವಿರ ಬಾಡಿಗೆ ಬೇರೆ. ಜಾಸ್ತಿ ಆಯಿತು ಗೈಸ್. ಆದರೂ ಏನು ಮಾಡೋಕ್ಕಾಗಲ್ಲ, ಸ್ಟಾರ್ಟಿಂಗ್ ಸ್ಟ್ರಗಲ್. ಒಂದೇ ಸಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಧೂಳು ಎಲ್ಲ ಕಡೆನೂ ಕಾಣಿಸುತ್ತೆ. ಅದೇ ಕ್ಲೀನ್ ಮಾಡಿದೆ ನಾನು ಆರಾಮಾಗಿ ಕೂತ್ಕೊಂಡಾಗ ಎಲ್ಲೂ ಧೂಳಿದೆ ಅಂತಲ್ಲ, ಮನೆ ನೀಟಾಗಿದೆ ಅಂತ ಅನಿಸುತ್ತೆ. ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನಮ್ಮ ಮನೇಲಿ ಎಷ್ಟು ಗಲೀಜಿತ್ತು ಅಂತ ಹೇಳಿ ಗೈಸ್. ಗಲೀಜು ಅನ್ನೋದಕ್ಕಿಂತ ಧೂಳು. ಮೊದಲಿದ್ದಿದ್ದ ರೂಮು ನನಗೆ ರೋಡ್ ಸೈಡ್ ಇರಲಿಲ್ಲ, ಬಟ್ ಇದು ಬಂದು ರೋಡ್ ಸೈಡ್ ಇರೋದ್ರಿಂದ ಜಾಸ್ತಿ ಧೂಳು ಬರುತ್ತೆ. ಹಾಗೆ ಕ್ಲೀನ್ ಮಾಡ್ತಾ ಯಾವ್ಯಾವ ಬಟ್ಟೆ ವಾಷಿಗಿದೆ ಎಲ್ಲನೂ ಕೂಡ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಕ್ಲೀನ್ ಮಾಡ್ತಿದ್ದಂಗೆ ವಾಷಿಂಗ್ ಬಟ್ಟೆ ಹಾಕ್ಬಿಟ್ರೆ ಅದಕ್ಕೆ ಮಿನಿಮಮ್ ಅಂದರೂ 1.5 ಅವರ್ ಬೇಕು ಗೈಸ್. ವಾಷಿಂಗಿಗೆ ತೊಗೊಂತು ಅಂತ ಹೇಳಿದ್ರೆ 40 ಮಿನಿಟ್ಸ್ ಆಗುತ್ತೆ. ಅದು ವಾಷಿಂಗಿಗೆ ಎಷ್ಟು ಗೊತ್ತಾ, 1 ಟೈಮಿಗೆ 3.60 ಅಂದರೆ ಹಬ್ಬ ಅಂತಂದ್ರೂ 450 ರೂಪೀಸ್ ಹತ್ರನೇ ಆಗುತ್ತೆ ಗೈಸ್. 450 ಅಥವಾ 400 ಆಗ್ಬೋದು. ನೆಕ್ಸ್ಟು ನಾವು ಅದನ್ನು ಡ್ರೈಗೆ ಹಾಕಬೇಕು. ಇಲ್ಲಿ ಅಂತೂ ಸಣ್ಣೂ ಇಲ್ಲ ಮಾಡಿನೂ ಇಲ್ಲ ಬಟ್ಟೆ ಒಣಗಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪೇ ಮಾಡಿ ಡ್ರೈ ಮಾಡ್ಕೊಬೇಕು. ಅದಕ್ಕೆ ಬಂದು 2.40 ಅರೌಂಡ್ ನನಗೆ 650 ರೂಪೀಸ್ ಬೇಕು ಗೈಸ್. 1 ಟೈಮ್ ನಾನು ಬಟ್ಟೆ ವಾಷಿಗೆ ಹಾಕಿ ಡ್ರೈನು ಮಾಡ್ಕೋಬೇಕಂದ್ರೆ
ಅರೌಂಡ್ 650 ರೂಪೀಸ್ ಆಗುತ್ತೆ. ಇನ್ನೂ ಒಂದು ತಲೆನೋವು ಏನಪ್ಪ ಅಂತ ಹೇಳಿದ್ರೆ, ನಾವೇನಾದರೂ ಒಂದು 10ರಿಂದ ಒಂದು 15-20 ಜೊತೆ ಬಟ್ಟೆ ಹಾಕ್ಬಿಟ್ವಿ ಅಂತ ಇಟ್ಕೊಳ್ಳಿ, ಒಂದು ಕೊಳೆನೂ ಹೋಗಿರಲ್ಲ, ಅದನ್ನು ಡ್ರೈಗೆ ಹಾಕಿದ್ರೆ ಡ್ರೈಯೂ ಆಗಲ್ಲ. ಹಬ್ಬಬ್ಬಾನು ಒಂದು 10 ಜೊತೆ ಆಗಿರ್ಬೋದು ಗೈಸ್, ಅಷ್ಟೇ ಹಾಕೋದಕ್ಕಾಗೋದು. ಜಾಸ್ತಿ ಲೋಡ್ ಆಯಿತು ಅಂತ ಹೇಳಿದ್ರೆ ಅದು ಡ್ರೈಯೂ ಮಾಡಲ್ಲ, ವಾಶ್ ಕರೆಕ್ಟಾಗಿ ಮಾಡಲ್ಲ. ಇದು ಒಂದು ದೊಡ್ಡ ತಲೆನೋವು ಇಲ್ಲಿ. ಓಕೆ, ಇಲ್ಲೇನೋ ಗುಡ್ಸಿ ಒಚ್ಚಿ ಕ್ಲೀನ್ ಮಾಡಿ ಎಲ್ಲ ಆಯಿತು, ಬಟ್ಟೆ ವಾಶ್ಗೂ ತೊಗೊಂಡಿದ್ದಾಯಿತು. ಒಂದು ಬಾಕಿ ಇದ್ದಿದ್ದಂದರೆ ಬಚ್ಚು ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸರಿ ಅಂತ ಹೇಳಿ ಬಚ್ಚು ಮನೆ ಲಾಸಲ್ಲಿ ಇಟ್ಕೊಂಡೆ, ಯಾಕಂದರೆ ಬಚ್ಚು ಮನೆ ಕ್ಲೀನ್ ಮಾಡಿದ ತಕ್ಷಣ ನಾನು ಸ್ಥಾನಕ್ಕೆ ಹೋಗ್ಬೋದಿತ್ತಲ್ಲ. ಬಚ್ಚು ಮನೆ ಕ್ಲೀನ್ ಮಾಡಿ ನಾನು ಹೊರಟಿದ್ದೆ ಸ್ಥಾನಕ್ಕೆ. ನಾನು ಸ್ನಾನ ಮಾಡಿದ್ದು ಮುಗಿಸಿದ ತಕ್ಷಣ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಇವಳು ಲೈಟರಲ್ಲಿ ಹಚ್ತಾಳಲ್ಲ ಅಂತ ಅನ್ಕೊಂಬೇಡಿ. ಇಲ್ಲಿ ಆಲ್ಮೋಸ್ಟ್ ನನಗೆ ಮ್ಯಾಚ್ ಬಾಕ್ಸ್ ಸಿಗೋದು ಕಷ್ಟ ಆಗುತ್ತೆ. ಮ್ಯಾಚ್ ಬಾಕ್ಸ್ ಸಿಕ್ಕಿದ್ರೂ ಸಹ ನಾನೇನಾದರೂ ಅದನ್ನು ಹಚ್ಚೋ ಟೈಮಲ್ಲಿ ಏನಾದರೂ ಜಾಸ್ತಿ ಹೊಗೆ ಬಂತು ಅಂತ ಹೇಳಿದ್ರೆ ನನಗೆ ಫೈರ್ ಅಲಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಫಾರ್ ಎ ಸೇಫರ್ ಸೈಡ್ ನಾನು ಲೈಟರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಪುಟ್ಟ ದೇವ್ರ ಮನೆ ಗೈಸ್. ನಾವು ಲೈಫಲ್ಲಿ ಎಷ್ಟೇ ದೂರ ಆಗ್ಬೋದು, ಆದರೆ ನಾವು ಬಂದಿರೋ ದಾರಿನ ಯಾವತ್ತೂ ಮರಿಬಾರ್ದು, ಕಷ್ಟದಲ್ಲಿ ಸಹಾಯ ಮಾಡಿರೋನು ಕೂಡ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.